ಜೇನಾಯ್ತು ಹೇಗೋ ನಾನು ಅರಿಯೇ ಹೀಗೆ ಜಸ್ಟ್ ಮಾತಲ್ಲಿ ಹೋಗೋದಕ್ಕೆ ಬಳೆ ಮಾತ್ರ ಕಾರಣ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿ ಖುಷಿ ವ್ಲಾಗ್. ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಬೆಳಕಾಗ್ಬಿಡುತ್ತಲ್ಲ, ಏನೇನೋ ಮಾಡ್ತಿರ್ತೀನಿ ಗೈಸ್. ನನ್ನ ಕ್ಯಾಮ್ರಾ ನೀಟಾಗಿ ಕುತ್ಕೊಳ್ತಿಲ್ಲ ಗೈಸ್. ಕಷ್ಟಪಟ್ಟು ನಾನು ಕ್ಯಾಮ್ರಾನ ನೀಟಾಗಿ ಕೂರಿಸಿದ್ದೀನಿ ಗೈಸ್. ಏನು ಗೊತ್ತಾ, ನಾನಿವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ಸಾಂಬಾರು ಅಂತ ನನಗೂ ಗೊತ್ತಿಲ್ಲ. ನಾನು ಏನೇನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪು, ಆಮೇಲೆ ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಹೆಸರು ಬೇಳೆ ಹಾಕಿದ್ದೀನಿ ಗೈಸ್. ಗೈಸ್ ಏನು ಗೊತ್ತಾ, ಇಳಿಗೆ ಮನೆಯಿಂದ ಕಟ್ ಮಾಡ್ಕೋಬೋದಾಗಿತ್ತು, ಬಟ್ ಆದರೂ ನಾನು ಇದು ಚಾಕುವಿಂದ ಕಟ್ ಮಾಡ್ಕೊಳ್ತಿದ್ದೀನಿ ತರಕಾರಿನ. ಏನಕ್ಕಂದರೆ ತುಂಬ ಚಿಕ್ಕದಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಈ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ತೀರಲ್ಲ, ಸೊ ಅದರಿಂದನೇ ಇದನ್ನು ಕಟ್ ಮಾಡ್ಕೊಳ್ಳಿ. ಯಾಕೆ ತುಂಬ ಚಿಕ್ಕದಾಗಿ ಬರಬೇಕು. ತುಂಬ ದೊಡ್ಡದಾಗೆಲ್ಲ ಬಂದು ಬಾಯಿಗೆಲ್ಲ ಸಿಕ್ಕಾಕೊಂಡ್ರೆ ತಿನ್ನೋಕ್ಕೆ ಸರಿ ಹೋಗಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಮಾಡ್ತಿದ್ದೀನಿ ಗೈಸ್. ಏನು ಗುಡ್ ನ್ಯೂಸ್ ಗೊತ್ತಾ, ಐ ಆಮ್ ಕಮ್ ಬ್ಯಾಕ್ ಟು ಮೈ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅಂದರೆ ಬೆಂಗಳೂರು ಲ್ಯಾಂಗ್ವೇಜಿಗೆ ಇವಾಗ ಸ್ಟಿಕ್ ಆನ್ ಆಗಿದ್ದೀನಿ ಸದ್ಯಕ್ಕೆ. ಇದಕ್ಕೆ ಮತ್ತು ಕಮೆಂಟ್ ಹಾಕ್ಬೋದು ಜನ, ಏನಪ್ಪ ಅಂದರೆ ಇವಳು ಇರೋದು ಬೆಳಗಾವಿ ಬಟ್ ಯೂಸ್ ಮಾಡೋದು ಬೆಂಗಳೂರು ಲ್ಯಾಂಗ್ವೇಜು ಹಂಗೆ ಹಿಂಗೆ ಅಂತ. ಹಂಗೇನಿಲ್ಲ, ತುಂಬ ಜನಕ್ಕೆ ನಮ್ಮೂರು ಲ್ಯಾಂಗ್ವೇಜು ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದರಲ್ಲೂ ಬೆಳಗಾವಿ ಭಾಷೆ ಅಂತ ಹೇಳಿದರೆ ಇನ್ನೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಬೆಂಗಳೂರು ಭಾಷೆನ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಯಾವ ಭಾಷೆ ಆದರೆ ಏನು ಗೈಸ್, ಒಟ್ಟಿನಲ್ಲಿ ನಾವು ಇಂಗ್ಲೀಷ್ ಅಂತೂ ಮಾತಾಡ್ತಿಲ್ವೇ, ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಇನ್ನೇನು ಕಷ್ಟ ಅಂತ ಅಲ್ವಾ, ಅಷ್ಟೇ. ಬಳಸಿ ನೀ ಹೋಗಬೇಡ ಸ್ವಂತ ಬಳಸಿ, ನಿಂಗೆ ಕನ್ನಡ ಸಂಸ್ಕೃತಿ ಕಲಿಸಿ, ನಿನ್ನ ಆತನ ಬಾರ ಅಳಸಿ ಏನಂತೀ. ಏನು ಗೊತ್ತಾ ಗೈಸ್, ಈ ಸಾಂಬಾರು ಮಾಡೋದು ತುಂಬ ಈಸಿ ಇದೆ. ಏನೇನು ಹಾಕಬೇಕು ಅಂದರೆ ಟೊಮೆಟೊ ಹಣ್ಣನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಮೆಂತ್ಯ ಸೊಪ್ಪನ್ನ ಚೂರು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಹೆಸರು ಬೇಳೆನ ಸ್ವಲ್ಪ ನೆನೆಸಿಕ್ಕಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಎಲ್ಲನೂ ನೀಟಾಗಿ ತೊಳೆದ್ಬಿಡಿ. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಚೂರು ಎಷ್ಟು ಬೇಕು ಒಂಚೂರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಅರಿಶಿಣದ ಪುಡಿ ಹಾಕ್ಬಿಟ್ಟು ವಿಸಿಲ್ ಹೊಡೆಯೋಕೆ ಇಡಿ. ಒಂದು 3-4 ವಿಸಿಲ್ ಆದಮೇಲೆ ತೆಗೆದ್ಬಿಟ್ಟು ಫುಲ್ಲು ಸ್ಮ್ಯಾಶ್ ಮಾಡೋದು ಬರುತ್ತಲ್ಲ, ಅದರಿಂದ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಸಪ್ರೇಟಾಗಿ ಒಣಮೆಣಸಿನ್ಕಾಯಿದು ಒಗ್ಗರಣೆ ಕೊಡಿ. ಒಣಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಚೂರು ನಿಮ್ಗೆ ಎಷ್ಟು ಬೇಕೋ, ನೀವು ಎಷ್ಟು ಮನೇಲಿ ಎಷ್ಟು ತಿಂತೀರೋ ಅಷ್ಟು ಖಾರನ ಹಾಕ್ಕೊಂಡು ಅಷ್ಟೇ ಹಾಕ್ಬಿಡಿ. ಆ ಒಗ್ಗರಣೆನ ಏನು ನಾವು ಇದು ಮಾಡಿರ್ತೀವಲ್ಲ, ಸ್ಮ್ಯಾಶ್ ಮಾಡಿರ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಹಿಡಿಯುತ್ತೆ ಅಂತ, ಅಂದರೆ ನಮಗೆ ಫುಲ್ ನೀರಾಗಿ ಬೇಕೋ ಸಾಂಬಾರು ಅಥವಾ ಗಟ್ಟಿ ಬೇಕೋ ಅನ್ನೋದನ್ನ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ತುಂಬ ಈಸಿ ವೇ. ಆಮೇಲೆ ಇದು ಎಲ್ಲ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು ಇದು ಮಾಡಬೇಕು ಅಂತ ಏನಿಲ್ಲ. ಈರುಳ್ಳಿನೂ ನಾವು ಇದರಲ್ಲಿ ಹಾಕ್ಬಿಟ್ಟು ವಿಸಿಲ್ ಕೂಗಿಸ್ಬಿಡ್ಬೋದು. ಸಖತ್ತಾಗಿ ಆಗುತ್ತೆ ಮಾತ್ರ. ಟ್ರೈ ಮಾಡಿ ನೋಡಿ ಒಂದು ಸರ್ತಿ ನೀವು ಗೈಸ್. ಕಣ್ಣಲ್ಲಿ ನೀರು ನೋಡಿ ಗೈಸ್ ಯಾವ ಥರ ಬರ್ತಿದೆ ಅಂತ. ಗೈಸ್ ಫೈನಲಿ ಈ ಥರ ಆಗಿರುತ್ತೆ. ಇದನ್ನೆಲ್ಲನೂ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ. ಬರ್ತೀನಿ ಗೈಸ್. ಏನು ಗೊತ್ತಾ, ಎಲ್ಲೇ ಇರಿ ಹೇಗೆ ಇರಿ ಹೆಂಗಾದ್ರೂ ಇರಿ, ಆದರೆ ಹೆಲ್ದಿ ಫುಡ್ನ ಯಾವಾಗಲೂ ತಿನ್ನಿ. ಯಾಕೆ ಗೊತ್ತಾ, ಹೆಲ್ದಿ ಫುಡ್ಡು ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ದರೆ ನಾವು ಏನು ಅಂದ್ಕೊಳ್ತೀವೋ ಆ ಗುರಿನ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಇದು ಫುಲ್ ಹಾಕ್ಕೊಳ್ತಾ ಇದ್ದೀನಿ ವಿಸಿಲ್ ಕೂಗ್ಸೋಕ್ಕೆ ಅಂತ. ನಂಗೆ ಮತ್ತೆ ಅಡಿಷ್ನಲ್ ಬೇಕಾಗುತ್ತೆ, ಹೋಗಿ ಮತ್ತೆ ಬೇರೆ ಹಾಕ್ಕೊಳ್ತೀನಿ.
ನಾನು ಇದನ್ನೆಲ್ಲ ಹೇಗೆ ಮಾಡೋದು ಅಂತ ತೋರಿಸಲ್ಲ ಗೈಸ್, ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದನ್ನ ಹೇಗೆ ಮಾಡಬೇಕು ಹೇಗೆ ಏನು ಅಂತ. ಇದೆಲ್ಲ ತೋರಿಸಲ್ಲ ಸುಮ್ಮನೆ. ಓಕೆ, ಇದನ್ನು ಬೇಗ ಬೇಗ ವಿಸಿಲ್ ಕೂಗಿಸಿ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ನನಗೆ ಕ್ಲೀನ್ ಇರಲ್ಲ, ನಮ್ಮ ಮನೆ ಸ್ವಲ್ಪ ಹೆಂಗೆಂಗೋ ಇರುತ್ತೆ ಅಂತ ನಾನು ತೋರಿಸಿದ್ದೆ ನಮ್ಮ ಗ್ಯಾಸ್ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಂಗೆ ಕ್ಲೀನ್ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ನಾನು ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸಿಂಕ್ ಕ್ಲೀನಾಗಿದೆ ನೋಡಿ, ಕುಕ್ಕರ್ ಇಟ್ಟಿದ್ದೀನಿ ವಿಸಿಲ್ ಕೂಗ್ಸೋಕ್ಕೆ. ನಂಗೆ ಈ ರೀತಿ ಫುಲ್ಲು ಎಟ್ಲೀಸ್ಟ್ ಮಿನಿಮಮ್ ಕ್ಲೀನಿಂಗ್ ಆದರೂ ನಂಗೆ ಇರಬೇಕು. ನಂಗೆ ಕ್ಲೀನ್ ಇರಲಿಲ್ಲಪ್ಪ ಅಂತಂದರೆ ಫುಲ್ಲು. ಇವಾಗ ನಾನು ನಮ್ಮ ಅಮ್ಮನ ಶಾಪಿಗೆ ಹೋಗಬೇಕು. ಸೊ ಟೈಮ್ ಎಷ್ಟಾಗಿದೆ ಅಂದರೆ ಒಂದು 5:30 ಆಗಿರ್ಬೋದು. ನಿನಗೆ ಮಲಗ್ತಾಳೆಲ್ಲ ಎಬ್ಬಿಸ್ಬಿಡ್ತಾರೋ ಆಗೋದು ಇನ್ನು ತಲೆಯೆಲ್ಲ ಕೆಟ್ಟೋಗುತ್ತೆ. ಸೊ ನಾನು ರೆಡಿ ಆಗಿಬಿಟ್ಟು ಅಮ್ಮನ ಅಂಗಡಿಗೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದರೆ लाइक माड़ी, कमेंट माड़ी, शेयर माड़ी। बाय। मज़ा आया।